ನಮಸ್ಕಾರ ವೀಕ್ಷಕರೇ, ಮಹತ್ವದ ಬೈ ಎಲೆಕ್ಷನ್ನ ಮುಗಿಸಾಯಿತು. ಕರ್ನಾಟಕದಲ್ಲಿ ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ. ಈ ಮುಂಚೆ BBMP ಅಂತಿತ್ತು 198 ವಾರ್ಡು, ಈಗ 369 ವಾರ್ಡ್ನೊಂದಿಗೆ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ಕನಕ ಕರ್ನಾಟಕದಿಂದ ನಾನು ಯೋಗೇಶ್, ಹಾಗೆಯೇ ನನ್ನ ಕಲೀಗ್ ಪ್ರತಿಕ್ಷಣದಿಂದ ಅಕ್ಷಯ್ ಕುಮಾರ್. ಅಕ್ಷಯ್, ವೆಲ್ಕಮ್ ಟು ನಮ್ಮ ಶೋಗೆ. ನಮಗೆ ಸ್ವಾಗತ. GBA ಶುರು ಆಗುತ್ತೆ, ಎಲೆಕ್ಷನ್ ಆಗುತ್ತೆ, ಡೇಟ್ ವ್ಯತ್ಯಾಸ ಆಗ್ಬೋದು, ಆದರೆ ಚುನಾವಣೆ ಆಗೋದು ಫಿಕ್ಸ್ ಇದೆ. ವರ್ಷ ಚುನಾವಣೆ ಆಗಲೇಬೇಕು. ಯಾಕಂತ ಹೇಳಿದ್ರೆ, ಒಂದು ಚುನಾವಣಾ ಆಯೋಗದವರು, ರಾಜ್ಯ ಚುನಾವಣಾ ಆಯೋಗ, ಇದು ಕೇಂದ್ರ ಚುನಾವಣಾ ಆಯೋಗ ನಡೆಸುವಂತ ಚುನಾವಣೆ ಅಲ್ಲ, ರಾಜ್ಯ ಚುನಾವಣಾ ಆಯೋಗ ನಡೆಸುವಂತಹ ಚುನಾವಣೆ. ರಾಜ್ಯ ಚುನಾವಣಾ ಆಯೋಗದವರು ಆಲ್ರೆಡಿ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿ ಆಗಿದೆ. ಜೂನ್ 30 ಒಳಗಡೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂತೇಳಿ. ಈಗ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು, ನಮ್ಮ ಬಳಿ ಕಾಸಿಲ್ಲ, ಹೀಗಾಗಿ ಚುನಾವಣೆಯನ್ನು ಸ್ವಲ್ಪ ಮುಂದೂಡಿ ಅಂತೇಳಿ. ನಿಜ. ಬಟ್ ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ, ಜಸ್ಟ್ ಲೈಕ್ ECI ತರನೇ, ಕೇಂದ್ರ ಚುನಾವಣಾ ಆಯೋಗದ ತರನೇ ಸ್ವತಂತ್ರ ಸಂಸ್ಥೆ ಆಗಿರೋದ್ರಿಂದ ರಾಜ್ಯ ಸರ್ಕಾರದ ಅನುಮತಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಬೇಕಾಗಿಲ್ಲ. ಮಾಹಿತಿಗಳ ಪ್ರಕಾರ ಈಗಾಗಲೇ ರಾಜ್ಯ ಸರ್ಕಾರದವರು ಒಂದು ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ದಾರೆ, ನಮಗೆ ಸೆಪ್ಟೆಂಬರ್ ವರೆಗೆ ಟೈಮ್ ಕೊಡಬೇಕು ನೀವು ಅಂತೇಳಿ. ಬಟ್ ಅದನ್ನ ಸ್ವೀಕಾರ ಮಾಡುತ್ತೆ ಇಲ್ವಾ ಎನ್ನುವಂಥದ್ದು ಪ್ರಶ್ನೆ. ಯಾಕಂತ ಹೇಳಿದ್ರೆ, ಆಲ್ರೆಡಿ ಇದು ಸುಮಾರು 10 ವರ್ಷದ ಹಿಂದೆ ನಡಿಬೇಕಾಗಿದ್ದಂತ ಚುನಾವಣೆ. ಚುನಾವಣೆ 11 ವರ್ಷ ಆಯ್ತು. ಅಧಿಕೃತವಾಗಿ 5 ವರ್ಷದಿಂದ ಆಗಬೇಕಿತ್ತು. ದೊಡ್ಡ ಸವಾಲಿದು. ಮತ್ತೊಂದ್ ಕಡೆ ಪ್ರತಿಪಕ್ಷಗಳ ಆರೋಪ ಏನಂದ್ರೆ, ಕಾಂಗ್ರೆಸ್ ಚುನಾವಣೆ ಮಾಡಲ್ಲ, ಎಲೆಕ್ಷನ್ ಸೋತು ಬಿಡ್ತಾರೆ ಅಂತ. ಅಂದ್ರೆ ಅವ್ರಿಗೊಂದು ದಿಕ್ಸೂಚಿ ಸಿಗುತ್ತೆ ಅಂತ. ಬಟ್ ನಿಜವಾದ ಅಸಲಿ ಲೆಕ್ಕಾಚಾರ, ಕಾಂಗ್ರೆಸ್ಗೆ ಚುನಾವಣೆ ಬೇಕಾಗಿರೋದು. ಯಾಕಂದ್ರೆ ಕೇವಲ MLA ಗಳಷ್ಟೇ ಅಲ್ಲ, ಬೆಂಗಳೂರಿನ 28 ಕ್ಷೇತ್ರಗಳ ಮೇಲೆ ಪ್ರಾಬಲ್ಯವನ್ನು ಸಾಧಿಸಬೇಕು 2028 ಚುನಾವಣೆಗೆ. ಅಂದರೆ ಕೇವಲ MLA ಗಳು, ಸಚಿವರು ಟಾರ್ಗೆಟ್ ಮಾಡೋಕ್ಕಾಗಲ್ಲ, ವೋಟರ್ಸ್ನ, ಕಾರ್ಪೊರೇಟ್ಗಳು ಬೇಕೇ ಬೇಕು. ಹೀಗಾಗಿ ಇವತ್ತಿನ ನಮ್ಮ ಸ್ಟೋರಿ, ನಾವು ಈಗಾಗಲೇ ಚರ್ಚೆ ಮಾಡಿರೋ ರೀತಿಯಲ್ಲಿ ಬೆಂಗಳೂರಿನ 7 ಸಚಿವರಿಗೆ ಈ ಮಹತ್ವದ ಜವಾಬ್ದಾರಿಯನ್ನು AICC ಅಥವಾ KPCC ಅಥವಾ ಏನೊಂದು ಸಿದ್ದರಾಮಯ್ಯ ಅವರು ಮತ್ತು ಹಾಗೆಯೇ DCM DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಅವರು ಕೂಡ ಸೇರಿದಂಗೆ. ಫುಲ್ ಪ್ಲೇಟ್ ತಗೋತಾ ಹೋಗೋಣ. ಕಾಂಗ್ರೆಸ್ನ 7 ಸಚಿವರಿಗೆ ಗ್ರೇಟರ್ ಸವಾಲು. DCM DK ಶಿವಕುಮಾರ್ಗೂ ರಿಯಲ್ ಚಾಲೆಂಜ್. GBA ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲ್ಲಿಸುತ್ತಾ ಮಿನಿಸ್ಟರ್ಸ್ ಟೀಮ್. 6 ಮಂದಿ ಸಚಿವರಿಗೆ ಕಾಂಗ್ರೆಸ್ ಗೆಲ್ಲಿಸೋ ಹೊಣೆ. 369 ವಾರ್ಡ್ಗಳಿಗೆ ಈ 6 ಸಚಿವರೇ ಸಾರಥಿಗಳು. ಖಂಡಿತವಾಗಿ ಇದು ಬಿಗ್ ಎಲೆಕ್ಷನ್. ಈಗ ನೀವು ಆರಂಭದಲ್ಲೇ ಹೇಳಿದ್ರಿ, ದಾವಣಗೆರೆ ಉಪಚುನಾವಣೆಯನ್ನು ಮುಗಿಸಿ ಆಯ್ತು ಅಂತ ಹೇಳಿ. ನಮ್ಮ ಎಕ್ಸಿಟ್ ಪೋಲ್, ನಮ್ಮ ಪ್ರೀ ಪೋಲ್ ನಿಜ ಆಗಿದೆ. ಸೊ ನಾವು GBA ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ತಂಡ ಏನಿದೆ, ನಮ್ಮ 4 ಜನರ ತಂಡ, 4 ಡಿಜಿಟಲ್ ಮಾಧ್ಯಮದ ತಂಡ ನಿಮಗೆ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಪ್ರತಿದಿನನೂ ಕೂಡ. ಈಗ ಇರುವಂತಹ ಪ್ರಶ್ನೆ, ನೀವು ಆರಂಭದಲ್ಲಿ ಈಗ ಹೇಳದ ಹಾಗೆ, ಇದು ಸಚಿವರಿಗೆ ದೊಡ್ಡ ಸವಾಲು ಎಲೆಕ್ಷನ್. ಈಗ KPCC ಅಧ್ಯಕ್ಷರು, ಸ್ವತಃ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ, ಜೊತೆಗೆ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಹೌದವರು. ಸೊ ಬೆಂಗಳೂರು ಸಂಪೂರ್ಣವಾಗಿ DK ಶಿವಕುಮಾರ್ ಅವರ ಕಂಟ್ರೋಲ್ ಅಲ್ಲಿದೆ. ಇದ್ರ ಜೊತೆಗೆ 6 ಮಂದಿ ಇತರೆ ಸಚಿವರನ್ನ, ಯಾರು ಬೆಂಗಳೂರಿನ ಸಚಿವರಿದ್ದಾರೆ, ಅವರನ್ನ GBA ಎಲೆಕ್ಷನ್ಗೆ ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಅವರಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ. ಇಂಥ ವಲಯದಲ್ಲಿ, ಇಂಥ ಝೋನ್, ಈ ಬಾರಿ GBA 5 ಝೋನ್ ಆಗಿದೆ. ಹಿಂದೆ ಆದ್ರೆ BBMP ಅಂತ ಹೇಳಿದ್ರೆ ಒಂದೇ BBMP ಅಂತ ಇತ್ತು. ಈ ಬಾರಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಡಿಯಲ್ಲಿ ಒಟ್ಟು 5 ವಲಯಗಳು ಬರ್ತಾರೆ. ಅಂದ್ರೆ ಈ ಬಾರಿ 5 ಮೇಯರ್, 5 ಉಪಮೇಯರ್, 5 ಕಾರ್ಪೊರೇಷನ್ಗಳು ಬರ್ತವೆ. ಹೀಗಾಗಿ ಇದು ಬಿಗ್ ಎಲೆಕ್ಷನ್ ಒಂದು ಅರ್ಥದಲ್ಲಿ ನೋಡೋದಾದ್ರೆ. ಸೊ ಮತ್ತೊಂದ್ ಕಡೆ ಇದು MLA ಎಲೆಕ್ಷನ್ಗಿಂತ ಪ್ರತಿಷ್ಠೆ. ಯಾಕಂದ್ರೆ ಮುಂಚೆ ಒಬ್ರು ಮೇಯರ್ ಆಗಬೇಕಿತ್ತು, ಈಗ 5 ಜನ ಮೇಯರ್ ಆಗಕ್ಕೆ ಅವಕಾಶ ಇದೆ. ಅಲ್ಲದೆ ಕಾರ್ಪೊರೇಟರ್ಗಳು ಅಂದ್ರೆ, ಯಾಕಂದ್ರೆ ಮೇಯರ್ ಮುತ್ತಣ್ಣ ಅನ್ನೋ ಸಿನಿಮಾ ಎಷ್ಟು ಪಾಪ್ಯುಲರ್ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ಈಗ ಇನ್ಮೇಲೆ 5 ಜನ ಮೇಯರ್ಗಳಾಗ್ಬೋದು. ಹೀಗಾಗಿ ಯಾವ ವಿಧಾನಸಭೆ ಚುನಾವಣೆಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ರೂಪದಲ್ಲೂ, ಜನ, ಗುಣ, ಹಣ ಎಲ್ಲ ರೂಪದಲ್ಲಿ ಈ ಸಲ ಚುನಾವಣೆ ನಡೆಯುತ್ತೆ. ಮೊದಲನೇದಾಗಿ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ಸಚಿವರು ಯಾರು ಅಂದರೆ KJ ಜಾರ್ಜ್, ಹಿರಿಯ ಸಚಿವರು. ಬೆಂಗಳೂರು ಉತ್ತರದ 7 ವಿಧಾನಸಭಾ ಕ್ಷೇತ್ರಗಳು ಅವ್ರ ಪಾಲಿಗೆ ಬರುತ್ತೆ. ದಾಸರಹಳ್ಳಿ, ಪುಲಕೇಶಿನಗರ, ಬ್ಯಾಟರಾಯನಪುರ, ಯಲಹಂಕ, ರಾಜರಾಜೇಶ್ವರಿ ನಗರ, ಸರ್ವಜ್ಞ ನಗರ, ಹೆಬ್ಬಾಳ. ಒಟ್ಟು 72 ವಾರ್ಡ್ಗಳ ಉಸ್ತುವಾರಿಯನ್ನ KJ ಜಾರ್ಜ್ ಅವ್ರಿಗೆ ವಹಿಸಲಾಗಿದೆ. ಇನ್ನು ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು, ಜೊತೆಗೆ ಪ್ರವಾಸೋದ್ಯಮ ಸಚಿವರು. ಇವರಿಗೆ ಬೆಂಗಳೂರು ದಕ್ಷಿಣ ಪಾಲಿಕೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇವರ ಜವಾಬ್ದಾರಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರುವಂತಹ 72 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಂಡು ಬರುವಂತದ್ದು. 72 ಆನೇಕಲ್, ವಿಜಯನಗರ, ಆನೇಕಲ್, ಜಯನಗರ, ಪದ್ಮನಾಭನಗರ, BTM ಲೇಔಟ್,
ಬೆಂಗಳೂರು ದಕ್ಷಿಣ, ಬೊಮ್ಮನಹಳ್ಳಿ, ಮಹಾದೇವಪುರ ಮತ್ತು ಯಶವಂತಪುರ. ಸೊ ಇಷ್ಟು 8 ವಿಧಾನಸಭಾ ಕ್ಷೇತ್ರಗಳ 78 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಂಡು ಬರುವಂತ ಜವಾಬ್ದಾರಿಯನ್ನ ಇವರಿಗೆ ಕೊಡಲಾಗಿದೆ. ಇನ್ನ ಬೆಂಗಳೂರು ಪಶ್ಚಿಮ, ಇದರ ಜವಾಬ್ದಾರಿ ಸಚಿವರಾಗಿರುವಂಥ ಹಾಗೆ CM ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿರುವಂಥ ಭೈರತಿ ಸುರೇಶ್ ಅವರಿಗೆ, ಇವ್ರಿಗೊಟ್ಟು 10 ವಿಧಾನಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನು ಕೊಡಲಾಗಿದೆ. ಗೋವಿಂದರಾಜನಗರ, ದಾಸರಹಳ್ಳಿ, ಪದ್ಮನಾಭನಗರ, ಬಸವನಗುಡಿ, ಮಲ್ಲೇಶ್ವರಂ, ಮಹಾಲಕ್ಷ್ಮಿ ಲೇಔಟ್, ಯಶವಂತಪುರ, ರಾಜರಾಜೇಶ್ವರಿ ನಗರ ಜವಾಬ್ದಾರಿ ಇವ್ರಿಗೂ ಇದೆ. ರಾಜಾಜಿನಗರ, ವಿಜಯನಗರ, ಒಟ್ಟು 112 ವಾರ್ಡ್ಗಳ ಜವಾಬ್ದಾರಿಯನ್ನು ಭೈರತಿ ಸುರೇಶ್ ಅವರಿಗೆ ಕೊಡಲಾಗಿದೆ. ಇನ್ನು ಜಮೀರ್ ಅಹಮದ್ ಖಾನ್ ಮತ್ತು ದಿನೇಶ್ ಗುಂಡೂರಾವ್ ಬೆಂಗಳೂರು ಸೆಂಟ್ರಲ್, ಇಲ್ಲಿ 2 ಸಚಿವರನ್ನ ಕಾಂಗ್ರೆಸ್ ನಿಯೋಜನೆ ಮಾಡಿದೆ. ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳು ಇಲ್ಲಿ ಬರ್ತವೆ. ಚಾಮರಾಜಪೇಟೆ, ಚಿಕ್ಕಪೇಟೆ, CV ರಾಮನ್ ನಗರ, ಗಾಂಧಿನಗರ, ಶಾಂತಿನಗರ ಮತ್ತು ಶಿವಾಜಿನಗರ, ಒಟ್ಟು 63 ವಾರ್ಡುಗಳು ಇಲ್ಲಿ ಬರುವಂತದ್ದು. ಹೌದು, ನಾವಿಲ್ಲಿ ಜಮೀರ್ ಅಹಮದ್ ಮತ್ತು ದಿನೇಶ್ ಗುಂಡೂರಾವ್ ಅವರ ಬೇರೆ ಬೇರೆ ಗ್ರಾಫಿಕ್ಸ್ ತೋರಿಸ್ತಾ ಇದೀವಿ. ಬಟ್ ಇಬ್ಬರಿಗೂ ಕೂಡ ಸೇಮ್ 63 ವಾರ್ಡ್ಗಳು, 6 ವಿಧಾನಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇನ್ನು ಕೊನೆಯದಾಗಿ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಪೂರ್ವ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇಲ್ಲಿ 2 ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿ ಕೃಷ್ಣ ಬೈರೇಗೌಡರಿಗೆ. ಒಂದು KR ಪುರಂ ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಮಹಾದೇವಪುರ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಬರುವಂಥ ಒಟ್ಟು 50 ವಾರ್ಡ್ಗಳು. ಕೃಷ್ಣ ಬೈರೇಗೌಡರು ಕೆಲಸದ ವಿಚಾರದಲ್ಲಿ ಹೆಚ್ಚು ಸದ್ದು, ಯಾವಾಗಲೂ ಕಾಯಕವೇ ಕೈಲಾಸ ಅಂತಾರಲ್ಲ, ಇಲ್ಲಿವರೆಗೂ ಕೂಡ ಹಾಸನಾಂಬೆ ದರ್ಶನ ಅತಿ ದೊಡ್ಡ ಇಶ್ಯೂ ಆಗ್ತಿತ್ತು. ಆದರೆ ಈ ಬಾರಿ ಅವ್ರು ನಡೆಸ್ಕೊಟ್ಟಂಥ ರೀತಿ, ಅಲ್ಲದೆ ಜೊತೆಗೆ ಮೈಗ್ರೆಂಟ್ಸ್ ಏನು ವಲಸೆ ಬಂದಿದ್ರು ಅವರನ್ನು ಹೊರಗಡೆ ಕಳಿಸುವಂಥ ರೀತಿ, ಸಾಕಷ್ಟು ಆರೋಪಗಳು ಬಂತು. ಆದರೆ ಎಲ್ಲಕ್ಕೂ ತಮ್ಮ ಕೆಲಸದ ಮೂಲಕನೇ ಉತ್ತರ ಕೊಡ್ತಾ ಹೋದರು. ಕೃಷ್ಣ ಬೈರೇಗೌಡರು ಹೆಂಗೆ ಅಂದರೆ ಕೆಲಸ ಜಾಸ್ತಿ, ಮಾತು ಕಡಿಮೆ. ಹೀಗಾಗಿ ಅವ್ರಿಗೂ ಕೂಡ ಜವಾಬ್ದಾರಿಯ ಕ್ಷೇತ್ರಗಳನ್ನು ಕೊಟ್ಟಿದ್ದಾರೆ. KR ಪುರಂ ಮತ್ತು ಮಹಾದೇವಪುರ. KR ಪುರಂ ಭೈರತಿ ಬಸವರಾಜು, ಹಾಗೆ ಮಹಾದೇವಪುರ ಅರವಿಂದ್ ಲಿಂಬಾವಳಿ ಅವರ ವೈಫು. 2 BJP ಶಾಸಕರಿರುವಂಥ ಕ್ಷೇತ್ರಗಳಲ್ಲಿ ಕೃಷ್ಣ ಬೈರೇಗೌಡರಿಗೆ 50 ವಾರ್ಡ್ಗಳನ್ನು ಜವಾಬ್ದಾರಿಯಾಗಿ ಕೊಟ್ಟಿದ್ದಾರೆ. ಇದು ಒಟ್ಟಾರೆ 369 ಏನು ವಾರ್ಡ್ಗಳನ್ನು ಸಚಿವರಿಗೆ ಹಂಚಿರುವಂಥ ರೀತಿ. ಹೇಗೆ ನಡೆಯುತ್ತೆ ಈ ಬಾರಿ ಚುನಾವಣೆ ಅಕ್ಷಯ್? ಜೊತೆಗೆ ಇದು ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್. ಏನಕ್ಕೆ ಅಂತ ಹೇಳಿದ್ರೆ, ಇನ್ ಕೇಸ್ GBA ಎಲೆಕ್ಷನ್ಗಿಂತ ಮುಂಚೆ ರೀಶಫಲ್ ಆಗದೆ ಹೋದ್ರೆ ಈ 6 ಜನ ಸಚಿವರ ಸಾಧನೆಗಳೇನಿದೆ, ಈಗ ಇವ್ರು ಎಷ್ಟು ಮಟ್ಟಿಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೊಂಡು ಬರ್ತಾರೆ ಎನ್ನುವಂತದ್ರ ಆಧಾರದ ಮೇಲೆ, ಇನ್ ಕೇಸ್ GBA ಆದ್ಮೇಲೆ ಏನಾದ್ರು ರೀಶಫಲ್ ಆದ್ರೆ ಇವರ ಮಿನಿಸ್ಟರ್ಗಿರಿಯ ನಿರ್ಧಾರ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಕೃಷ್ಣ ಬೈರೇಗೌಡ ಅವರು ಇರ್ಬೋದು, ಅವರು ಕೂಡ ಪೂರ್ಣಾವಧಿ ಸಚಿವರಾಗಿದ್ದಂಥವ್ರು ಈ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ, ಈಗಲೂ ಸಚಿವರಾಗಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಪೂರ್ಣಾವಧಿಯ ಸಚಿವರಾಗಿದ್ದಂಥವ್ರು, ಈಗ ಮತ್ತೆ ಸಚಿವರಾಗಿದ್ದಾರೆ. ಅವರ ಮಗಳು ಕೂಡ ಶಾಸಕಿಯಾಗಿದ್ರು. ಇನ್ನು KJ ಜಾರ್ಜ್ ಕೂಡ ಅಷ್ಟೇ, ಜಮೀರ್ ಅಹಮದ್ ಖಾನ್ ಕೂಡ ಅಷ್ಟೇ, ದಿನೇಶ್ ಗುಂಡೂರಾವ್ ಕೂಡ ಅಷ್ಟೇ. ಭೈರತಿ ಸುರೇಶ್ ಒಬ್ರೆ, ಭೈರತಿ ಸುರೇಶ್ ಸಚಿವ ಸ್ಥಾನದ ವಿಚಾರಕ್ಕೆ ಬಂದ್ರೆ ಅವರೊಬ್ರೆ ಹೊಸೊಬ್ರು ಬೆಂಗಳೂರಿನ ರಾಜಕಾರಣದಲ್ಲಿ ನೋಡೋದಾದ್ರೆ. ಉಳಿದವರೆಲ್ಲರೂ ಕೂಡ 2 ಬಾರಿ ಸಚಿವರಾಗಿರುವಂತವ್ರು. ನಿಜ. ಹೀಗಾಗಿ ದೊಡ್ಡ ಸವಾಲು ಇವರಿಗೆ, ಎಷ್ಟು ಮಟ್ಟಿಗೆ ಬೆಂಗಳೂರಿನ ರಾಜಕಾರಣದಲ್ಲಿ ಎಷ್ಟು ಮಟ್ಟಿಗೆ ಇವರಿಗೆ ಹಿಡಿತಾ ಇದೆ ಎನ್ನುವಂಥದ್ದು. ಜೊತೆಗೆ ಎಷ್ಟು ಮಟ್ಟಿಗೆ, ಆಮೇಲೆ ನೀವು ಆರಂಭದಲ್ಲಿ ಒಂದು ದಾವಣಗೆರೆ ಬೈ ಎಲೆಕ್ಷನ್ ನ ಲೆಕ್ಕಾಚಾರ ಹೇಳಿದ್ರೆ, ದಾವಣಗೆರೆ ಬೈ ಎಲೆಕ್ಷನ್ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಇಂಪಾರ್ಟೆಂಟೋ ಅದರ 100 ಪಟ್ಟು ಇಂಪಾರ್ಟೆಂಟ್ ಬೆಂಗಳೂರು GBA ಎಲೆಕ್ಷನ್. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡನ್ನ ಕೂಡ ಕಾಂಗ್ರೆಸ್ ಗೆದ್ಕೋತು. 2023 ಸಾರ್ವತ್ರಿಕ ಚುನಾವಣೆ ಆದ ಬಳಿಕ ಬಂದಂತ ಒಟ್ಟು 6 ಉಪಚುನಾವಣೆಗಳನ್ನ ಕೂಡ ಕಾಂಗ್ರೆಸ್ ಗೆದ್ಕೊಂಡಿದೆ. ಸುರಪುರ, ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ, ಜೊತೆಗೆ ಈಗ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ. ಇನ್ನು ಮುಂದೆ ಹಿರಿಯರು ಕೂಡ ಆಗಬೇಕು. ಯಾರ ಸಾವನ್ನ ಕೂಡ ಸಂಭ್ರಮಿಸೋದಲ್ಲ, ಆದರೆ ಚುನಾವಣಾ ರೀತಿ, ಪ್ರಜಾಪ್ರಭುತ್ವದ ರೀತಿ ಅನಿವಾರ್ಯ. ಚುನಾವಣೆ ಬರಲೇಬೇಕು. ಹಿರಿಯರು ಕೂಡ ಚುನಾವಣೆ ಆಗಬಹುದು. ಧಾರವಾಡ ದಕ್ಷಿಣದಲ್ಲೂ ಆದರೂ ಆಗಬಹುದು ವಿನಯ್ ಕುಲಕರ್ಣಿ ಅವರ ಕೇಸಲ್ಲಿ. ಬಟ್ ಇದೀಗ ಎಲ್ಲರ ಜೊತೆಯಲ್ಲಿ 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಹೇಗಾಯ್ತು ಅಂತ ಗೊತ್ತು. ವಿಜಯ್ ಸಿನಿಮಾ ರೀತಿಯಲ್ಲೇ CM ಕೂಡ ಆಗ್ಬಿಟ್ರು. ಪಾಲಿಕೆ ಚುನಾವಣೆ ಕೂಡ ಕಾಂಗ್ರೆಸ್ಗೆ ಅತಿ ಅನಿವಾರ್ಯ. ಕಾಂಗ್ರೆಸ್ ಅಷ್ಟೇ ಅಲ್ಲ, BJP ಎರಡೂ ಪಕ್ಷಗಳಿಗೆ ಇದು 2028ರ ದಿಕ್ಸೂಚಿ ಆಗುತ್ತೆ. ವೀಕ್ಷಕರೇ, ಸಚಿವರ ಜವಾಬ್ದಾರಿ ಬಗ್ಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.